ಒಂದು ಸರ್ಪ್ರೈಸ್ ಉಂಟು ಈಗ. ಅಪ್ಪ ಸರ್ಪ್ರೈಸ್ ಹೇಳಿ ಗೋಲ್ಡ್ ಶಾಪ್ಗೆ ಕರ್ಕೊಂಡು ಬಂದಿದ್ದಾರೆ. ಒಳ್ಳೆ ಸರ್ವಿಸು, ಒಳ್ಳೆ ವ್ಯವಸ್ಥೆ. ಹಣ ಕೊಟ್ಟೆಲ್ಲ ಫುಲ್ ಟೆನ್ಷನ್ ಅಲ್ಲಿ ಇದ್ರೆ ಅದಕ್ಕೆ ಚಹಾ ಕುಡಿದು ಸ್ವಲ್ಪ ಫ್ರೀ ಆಗಿದೆ. ಅಪ್ಪ ರೆಡಿ ಆಗ್ಲಿಕ್ಕೆ ಹೇಳಿದಾರ, ಎಲ್ಲಿಗೆ ಅಂತ ಹೇಳಿ ಹೇಳಿಲ್ಲ, ಹೊರಡು ಈಗ ಅಂತ ಹೇಳಿದ್ದಾರೆ. ಎಂತದ ಸರ್ಪ್ರೈಸ್ ಇರ್ಬೇಕು ಮಾತ್ರ. ಎಲ್ಲಿದ್ದಾರೆ ನೋಡು, ಕೇಳಿ ಅಪ್ಪನ ಹತ್ರ. ಓಯ್ ಎಂತ ಸರ್ಪ್ರೈಸ್ ಅಂತ ಕೇಳಿದ ಅವನು. ಒಂದು ಸರ್ಪ್ರೈಸ್ ಉಂಟು ಈಗ. ವಿಶೇಷ ಏನಿಲ್ಲ, ಎಂತ ಸರ್ಪ್ರೈಸ್ ಉಂಟಂತ. ಎಂತ ಸರ್ಪ್ರೈಸ್? ಎಲ್ಲಿ ಕರ್ಕೊಂಡು ಹೋಗುದು? ಅದೇ ನೋಡ್ಬೇಕೀಗ. ಅಪ್ಪ ಮಗ ಇದ್ದಾರೆ ಎದುರಲ್ಲಿ. ನಿನ್ನ ಅಮ್ಮನನ್ನೇ ಕರ್ಕೊಂಡು ಹೋಗುವ ಆಯ್ತಾ? ನಿನ್ನ ಅಮ್ಮನನ್ನ ಕರ್ಕೊಂಡು ಹೋಗುವ. ಫೋನ್ ಮಾಡಿದ್ದೇನೆ, ಅಲ್ಲಿ ಮೀಟಿಂಗ್ ಅಲ್ಲಿ ಇದ್ದೇನೆ ಹೇಳಿದ್ದಾಳೆ. ಹಾಗಾದ್ರೆ ಈಗ ಬರ್ಬೋದು. ಎಲ್ಲಿಗೆ? ಸರ್ಪ್ರೈಸ್ ಊಟಕ್ಕ? ಸರ್ಪ್ರೈಸ್ ಊಟವಾ? ಮತ್ತೇನಾಯ್ತು? ಊಟಕ್ಕೆ ಹೋಗುದಾದ್ರೆ ಇಷ್ಟು ಸರ್ಪ್ರೈಸ್ ಇರುದಿಲ್ವಾ? ಅಡಿಗೆ ಎಲ್ಲ ಮಾಡಿ ಇಟ್ಟಿದ್ದೇನೆ ಮನೆಯಲ್ಲಿ. ಫ್ರೆಂಡ್ಸ್, ಸರ್ಪ್ರೈಸ್ ಅಂತ ಹೇಳಿ ಗಾಡಿ ತಗೊಂಡು ಬಂದು ಇಲ್ಲಿ ಪಾರ್ಕ್ ಮಾಡಿದ್ದಾರೆ ಆಭರಣದ ಹತ್ರ. ಮೋಸ್ಟ್ಲಿ ಜ್ಯುವೆಲರಿ ತೆಗೆದುಕೊಡ್ತಾರೆ ಇರಬೇಕು, ಗೋಲ್ಡ್. ಬನ್ನಿ ನೋಡುವ ಎಷ್ಟು ರೇಟ್ ಉಂಟು, ಬಟ್ ಜ್ಯುವೆಲರಿ ಏನು ನೋಡುವ. ಅಪ್ಪ ಸರ್ಪ್ರೈಸ್ ಹೇಳಿ ಗೋಲ್ಡ್ ಶಾಪ್ಗೆ ಕರ್ಕೊಂಡು ಬಂದಿದ್ದಾರೆ. ಫ್ರೆಂಡ್ಸ್, ಹಸ್ಬೆಂಡ್ ಕರ್ಕೊಂಡು ಬಂದಿದ್ದಾರೆ. ಎಷ್ಟು ಗ್ರಾಮಿಗೆ ತೆಗಿಬೇಕು, ಎಷ್ಟು ಅವರದ್ದು ಬಜೆಟು ಏನು ಸಹ ಹೇಳಲಿಲ್ಲ. ಕೇಳಿದಕ್ಕೆ ಹೇಳಿದ್ದಾರೆ, ನಿನಗೆ ಯಾವುದು ಇಷ್ಟ ಆಗ್ತದೆ ಅದು ತೆಕೋ ಅಂತ ಹೇಳಿ. ಮುಂಚೆ ಅವರು ಗೋಲ್ಡ್ ತೆಕ್ಕೊಳ್ಳಿಕ್ಕೆ ಹೋದಾಗ ದೊಡ್ಡ ಬಜೆಟಲ್ಲಿದ್ದರು, ನಾನು ಸಣ್ಣ ಬಜೆಟಲ್ಲೇ ನೋಡಿ ಸಾಕು ಅಂತೇಳಿ ಬರ್ತಾ ಇದ್ದೆ. ಬಟ್ ಇವತ್ತು ನಾನು ಹಾಗೆ ಮಾಡೋದಿಲ್ಲ. ಯಾಕಂತ ಹೇಳಿದರೆ ನನಗೆ ಯಾವುದು ಇಷ್ಟ ಆಗ್ತದೆ ಅದನ್ನೇ ನೋಡಿ ತಗೊಳ್ತೇನೆ. ಫ್ರೆಂಡ್ಸ್, ನಮಗೆ ಹಣ ಒಟ್ಟು ಮಾಡಿ ಗೋಲ್ಡ್ ತಗೊಳ್ಬೇಕಂತ ಎಣಿಸಿದರೆ ಆಗೋದಿಲ್ಲ. ಅದಕ್ಕೆ ನಾವು ಏನಾದರೂ ಒಂದು ಸೇವಿಂಗ್ಸ್ ಅಂತೇಳಿ ಸ್ಕೀಮ್ ಏನಾದರೂ ಮಾಡಿದರೆ ತುಂಬ ಯೂಸ್ಫುಲ್ ಆಗ್ತದೆ. ನಾವು ಸಹ ಒಂದು ಸ್ಕೀಮ್ ಎಲ್ಲ ಮಾಡ್ತಾ ಇದ್ದೆವು ಇಲ್ಲಿ ಆಭರಣದಲ್ಲಿ. ನಾವು ಫಸ್ಟಿಗೆ ಶಾರ್ಟ್ ನೆಕ್ಲೆಸಲ್ಲಿ ಕೆಲವೆಲ್ಲ ನೋಡಿದೆವು. ಪ್ಯಾಟರ್ನ್ ಎಲ್ಲ ತುಂಬ ಒಳ್ಳೆ ಇತ್ತು. ಮತ್ತು ಅವರ ಹತ್ರ ಸ್ವಲ್ಪ ಲಾಂಗಲ್ಲಿ ಸಹ ತೋರಿಸಿ ಹೇಳಿದ್ದೆವು. ನೋಡಿ, ಇದು ಲಾಂಗ್ ಹಾರ 4 ಲೇಯರಲ್ಲಿ ಬಂದಿದೆ. ತುಂಬ ಚೆಂದ ಉಂಟು ಮಾತ್ರ. ಎಷ್ಟು ಗ್ರಾಮ್ ಉಂಟಂತ ಗೊತ್ತಿಲ್ಲ, ಬಜೆಟ್ ಹೆವಿ ಆಗ್ಬೋದು. ಮತ್ತು ಇದು ನೋಡಿ, ಒಂದು ಕಾಯಿನ್ ಹಾರ ಲಕ್ಷ್ಮಿದು, ತುಂಬ ಒಳ್ಳೆ ಉಂಟು. ಇದು ಸಹ ಪ್ಯಾಟರ್ನ್ ಅಲ್ವಾ? ಯಾವುದು ಸೆಲೆಕ್ಷನ್ ಮಾಡೋದಂತ ಗೊತ್ತಾಗ್ತಿಲ್ಲ. ನಿಮಗೆ ಯಾವುದು ಜ್ಯುವೆಲರಿ ಇಷ್ಟ ಆಯ್ತಂತ ಹೇಳಿ. ಗೋಲ್ಡ್ ಜ್ಯುವೆಲರಿ ತಗೊಳ್ಳಿಕ್ಕೆ ಹೋದಾಗ ನಮಗೆ ತುಂಬ ಕನ್ಫ್ಯೂಷನ್ ಆಗ್ತದೆ. ಇವನ್ ನನಗೆ ಕೂಡ ಆಗ್ತದೆ. ಯಾಕಂತ ಹೇಳಿದರೆ ಕೆಲವು ಸರ್ತಿ ನಾವು ಮೈಂಡಲ್ಲಿ ಇಂಥದ್ದು ತಗೊಳ್ಳುವ, ಇಂಥದ್ದು ಡಿಸೈನ್ ಇರಲಿ, ಈ ಪ್ಯಾಟರ್ನ್ ಇರಲಿ ಅಂತ ಎಣಿಸ್ಕೊಂಡು ಹೋಗಿರ್ತೇವೆ. ಅಲ್ಲಿ ನೋಡುವಾಗ ನಾವು ಎಣಿಸ್ಕೊಂಡದ್ದು ಡಿಸೈನ್ ನಮಗೆ ಸಿಗುವುದಿಲ್ಲ. ಮತ್ತು ನಮಗೆ ಯಾವುದು ಇಷ್ಟ ಆಗ್ತದೆ ಪ್ಯಾಟರ್ನ್, ಅದನ್ನು ನೋಡುವಾಗ ನಮ್ಮ ಬಜೆಟ್ಗಿಂತ ಹೈ ಇರ್ತದೆ. ಆವಾಗ ನಮಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನಮ್ಮ ಬಜೆಟಲ್ಲಿ ಎಷ್ಟುಂಟು ಅಷ್ಟೇ ತರಬೇಕಾಗ್ತದೆ. ಹಾಗೆ ಕೆಲವು ಸರ್ತಿ ನಮ್ಮ ಬಜೆಟ್ ಎಷ್ಟಿರ್ತದೆ ಅದೇ ಅಮೌಂಟಲ್ಲಿ ಒಳ್ಳೆ ಪ್ಯಾಟರ್ನ್ ಸಹ ಸಿಗ್ತದೆ. ಆದರೆ ಗೋಲ್ಡ್ ಅಂತ ಹೇಳಿದ್ರೆ ನಿಮಗೆ ಪ್ಯಾಟರ್ನ್ ಗೋಲ್ಡೇ. ಆದರೆ ಇವತ್ತು ಈ ರೇಟ್ ಕೊಟ್ಟರೆ ನಾಳೆ ಅದರದ್ದು 3 ಪಟ್ಟು ಆಗಿರ್ತದೆ. ಈಗ ನಿಮಗೆ ಗೊತ್ತಿರ್ಬೋದು, ಗೋಲ್ಡ್ ರೇಟ್ ತುಂಬ ಹೈ ಆಗಿದೆ. ಬಟ್ ನನ್ನ ಹಸ್ಬೆಂಡ್ ಒಂದು ಸ್ಪೆಷಲ್ ಡೇಗೆ ಗಿಫ್ಟ್ ಕೊಡ್ತೇನೆ ಅಂತೇಳಿ ಕರ್ಕೊಂಡು ಬಂದದ್ದು. ಹಾಗೆ ಎಷ್ಟು ಬಜೆಟು ಏನು ಅಂತೇಳಿ ನನಗೆ ಗೊತ್ತಿಲ್ಲ, ಬಟ್ ನಾವು ನೋಡ್ತಾ ಇದ್ದೇವೆ.
ಈ ಲಕ್ಷ್ಮಿಯ ಕಾಯಿನ್ ಸರಸ ನನಗೆ ತುಂಬ ಇಷ್ಟ ಆಯಿತು. ನ್ಯೂ ಪ್ಯಾಟರ್ನ್ ಹಾಕುವಾಗ ಸ್ವಲ್ಪ ಗ್ರ್ಯಾಂಡ್ ಸಹ ಕಾಣ್ತದೆ. ಒಂದು ಹಾಕಿದರೆ ಸಾಕು, ಲುಕ್ ಒಳ್ಳೆ ಉಂಟು. ನೋಡಿ ಹೇಗೆ ಕಾಣ್ತದೆ. ಮತ್ತು ಇದು ನೋಡಿ, ಇವರು ತೋರಿಸ್ತಾ ಇರೋದು ಪರ್ಲ್ ಹಾರ. ಇದು ಸಹ ತುಂಬ ಒಳ್ಳೆ ಉಂಟು. ಒಂದು ಹಾಕಿದರೆ ಸಾಕು, ಒಳ್ಳೆ ಕಾಣ್ತದೆ. ಅದು ಇತ್ತಲ್ಲ ಕಾಯಿನ್ ಟೈಪ್. ನ್ಯೂ ಕಲೆಕ್ಷನ್ ಅಂತೂ ತುಂಬ ಇದೆ. ನನಗೆ ಟೋಟಲಿ ಕನ್ಫ್ಯೂಷನ್ ಆಗ್ತಾ ಇದೆ. ಅವರು ಒಂದೊಂದೇ ತಂದು ತೋರಿಸುವಾಗ ಯಾವುದು ತಗೊಳ್ಳೋದು ಅಂತೇಳಿ ಗೊತ್ತಾಗ್ತಾ ಇಲ್ಲ. ಲೇಟೆಸ್ಟ್ ಡಿಸೈನ್ ಒಂದು ಪುಟ್ಟ ಬಸ್ಸಲ್ಲ. ಫ್ರೆಂಡ್ಸ್, ಇದು ನೋಡಿ ನವರತ್ನದ ಹಾರ ಅಂತೆ, ಲೇಟೆಸ್ಟ್ ಡಿಸೈನ್. ಸೂಪರ್ ಉಂಟು ಮಾತ್ರ. ಬಟ್ ಆದರೆ ನಮ್ಮದು ಬಜೆಟ್ ಮಾತ್ರ ಅಷ್ಟಿಲ್ಲ, ಹಾಗಾಗಿ ಜಸ್ಟ್ ನೋಡಿದ್ದೇವೆ ಅಷ್ಟೇ. 93,000 ಅಪ್ಪ. ಸ್ಟೋನ್ ವ್ಯಾಲ್ಯೂ ವೆರಿ ಗುಡ್. ಅದಾಗ ಒಳ್ಳೆ ಉಂಟಾ ಕಮ್ಮಿ? ಒಳ್ಳೆದುಂಟು. ಯಾವತ್ತು? ಎಮರಾಲ್ಡ್. ಎಮರಾಲ್ಡ್ ಬೋರ್ಡೆ ಪ್ಲೈನ್ ಗೋಲ್ಡ್ ಇಲ್ಲ ಶೋಕ್ ಅದಾ. ಚಿನ್ನು ಚಿನ್ನು ಏನು? ಲೈಟ್ ವೇಟ್ ಬಟ್ ಸೋಗ್ತದೆ. ಆ್ಯಂಟಿಕ್ ಸ್ಕ್ರೂ ಅವು ವಿತ್ ಸ್ಕ್ರೂ ಸ್ಕ್ರೂ ಎರಡು ಕಡೆ ಆಯ್ತು ಸ್ಕ್ರೂ ಅಂತ ಡೆಪಾಸಿಟ್ ಆಯ್ತು. ಒಂದು ಮಸ್ತ್ ವೆಯ್ಟ್ ಉಂಟು. ಏತಿಗೆ ಅನ್ಕೊಂಡೊಂದು ಏನೋ ಸವಿತಾ 53 ಉಂಟು ಒಂಜಿ ಕಾಜಿ 53 ಏನಾவது ಟೆಂಪರಿಗೆ ಪೂರ ಲೈಟ್ ವೆಯ್ಟ್ ಉಂಟು. ಪೂರ ಲೈಟ್ ವೇಟ್ ಸದಾ ಲೈಟ್ ಫ್ರೆಂಡ್ಸ್, ಇನ್ನಿನ್ನು ಹಣ ಒಟ್ಟು ಮಾಡಿ ಗೋಲ್ಡ್ ತಗೊಳ್ಳಿಕ್ಕೆ ತುಂಬ ಕಷ್ಟ ಆಗ್ತದೆ. ಹಾಗೆ ನಾನೇನು ಹೇಳೋದಂದರೆ, ನಿಮ್ಮ ಮಕ್ಕಳ ಬರ್ಡೇ ಇರ್ಬೋದು ಅಥವಾ ಆ್ಯನಿವರ್ಸರಿಗೆ ಇರ್ಬೋದು, ವರ್ಷದಲ್ಲಿ ಒಂದು ದಿವಸ ಏನಾದರೂ 1 ಗ್ರಾಮ 2 ಗ್ರಾಮ ಗೋಲ್ಡ್ ಕಾಯಿನ್ ತೆಗೆದಿಡುವ ಹಾಗೆ ಮಾಡಬೇಕು ನೀವು. ಯಾಕಂದರೆ ಮಂತ್ಲಿ ಸಹ ನಿಮಗೆ ಒಂದು ಸ್ಕೀಮ್ ಕಟ್ಟಿ ಸಹ ಹಾಗೆ ಒಟ್ಟು ಮಾಡಿ ಸಹ ಮತ್ತು ದೊಡ್ಡದು ತಗೊಳ್ಳಿಕ್ಕಾಗ್ತದೆ. ಒಂದು ಕರೆಕ್ಟ್ ಉಂಟು.
ಗೋಲ್ಡಲ್ಲಿ ಹಣ ಇನ್ವೆಸ್ಟ್ ಮಾಡೋದು ಬೆಸ್ಟ್ ಅಂತ ಹೇಳ್ತೇನೆ. ಯಾಕಂತ ಹೇಳಿದ್ರೆ ರೇಟ್ ದಿವಸ ಹೋದಾಗೆ ಜಾಸ್ತಿ ಆಗ್ತಾ ಉಂಟು. ಮತ್ತೆ ಯಾವ್ದಾಗ್ಬೋದು? ಫೈನಲ್ ಹೌದು, ಫೈನಲ್ ನೋಡಿ ನೀವೆಲ್ಲ ತೆಗೆದುಕೊಡುದು. ಯಾವ್ದು ಆಗ್ತದೆ ಅಂತ ಹೇಳಿ. ತೆಗೆದುಕೊಡು ನೀವಲ್ಲ. ಬಿಲ್ ಗೊತ್ತಿಲ್ಲ, ಬಿಲ್ ಹಾಕಲ್ಲ, ಬಿಲ್ ಆಗ್ತುಂಟ ಬಿಲ್ ತಿನ್ನು. ಬಿಲ್ ಏನ್ ಕೊರೋಡ ಇತ್ತ ಡೆಬಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಏತಾಂಡಿತ್ತೆ ನಾನು ಬಜೆಟ್ ಇಟ್ಟು ಹಾಕೊಂಡಿದ್ದೀನಿ. ಬಜೆಟ್ ಏತ್ತು ಬಜೆಟ್ ಬರೋಕೆ ಏನು ರೇಟ್ ಬರೋಡು ಬಜೆಟ್ಗೆ ಏನು ಗೋಲ್ಡ್ ಶಾಪ್ ಮಾಡುವಾಗ ಇಷ್ಟೇ ರೇಟಲ್ಲಿ ತಕೊಂಡು ಹೋಗ್ತಾ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಈಗ ಬಂಗಾರ ಫ್ರೆಂಡ್ಸ್, ಆಭರಣ ಅವರ ಸರ್ವಿಸ್ ಅಂತೂ ಸೂಪರ್, ತುಂಬ ಒಳ್ಳೆ ಆಗ್ತದೆ ಅಲ್ಲಿ ಗೋಲ್ಡ್ ಶಾಪಿಂಗ್ ಮಾಡಲಿಕ್ಕೆ. ಹಾಗೆ ಸರ್ವಿಸ್ ಆಗಿರ್ಬೋದು ಅಥವಾ ಕ್ವಾಲಿಟಿ ಸಹ ಅಷ್ಟೇ ತುಂಬ ಒಳ್ಳೆ ಉಂಟು. ಯಾಕಂತೇಳಿ ನಾನು ತುಂಬ ವರ್ಷದ ಹಿಂದೆ ಒಂದು ಕಡ ತೆಕ್ಕೊಂಡಿದ್ದೆ, ರೆಗ್ಯುಲರ್ ಯೂಸ್ ಮಾಡ್ತಾ ಇದ್ದೇನೆ, ಬಟ್ ಏನು ಸಹ ಆಗಲಿಲ್ಲ. ಹಾಗಾಗ್ಲಿಕ್ಕೆ ಹೋಗಿ ನನ್ನ ಕೈಯಲ್ಲಿರುವ ಕಡ ನೋಡಿ ತುಂಬ ಜನ ಅದರ ಪಿಕ್ ತೆಗೊಂಡು ಹೋಗಿ ಸೇಮ್ ಪ್ಯಾಟರ್ನ್ ಮಾಡಿಸಿದ್ದಾರೆ. ತುಂಬ ಜನಕ್ಕೆ ಇಷ್ಟ ಆಗಿದೆ ಆ ಪ್ಯಾಟರ್ನ್ ಕೂಡ. ಹಾಗೆ ಅವರು ನಮ್ಮ ಡೈಮಂಡ್ ಶೋರೂಮಲ್ಲಿ ಸಹ ಹೊಸ ಕಲೆಕ್ಷನ್ ಬಂದಿದೆ ಹೇಳಿದ್ದಾರೆ. ಹಾಗೆ ನಾವು ನೋಡಲಿಕ್ಕೆ ಡೈಮಂಡ್ ಶೋರೂಮ್ಗೆ ಸಹ ಹೋಗಿದ್ದೇವೆ. ಡೈಮಂಡ್ ಜ್ಯುವೆಲರಿಯೂ ಅಷ್ಟೇ ತುಂಬ ಜನಕ್ಕೆ ಇಷ್ಟ ಆಗ್ತದೆ. ಅದೇ ಆ್ಯಕ್ಚುಲಿ ಒಂದು ಹಾಕಿದರೆ ಸಾಕಾಗ್ತದೆ, ತುಂಬ ಒಳ್ಳೆ ಕಾಣ್ತದೆ. ನೆಟ್ಟೆ ಒಂಚೂರು ಗ್ಯಾಪ್ ಬರ್ತಿತ್ತಂದು, ಗ್ಯಾಪ್ ಬರ್ತದೆ ಸೈಜು ಸ್ವಲ್ಪ ಗ್ಯಾಪ್ ಬರ್ತದೆ. ಸಾರಿ ಮ್ಯಾಚ್ ಆಗ್ತದೆ. ಸರಿ ಮತ್ತೆ ಸಾರಿಗಲ್ಲ ಚುಡಿದಾರ ಅಲ್ಲ ನಾಡ್ದು ಸಾರಿಗೆ size group. ಓಪನ್ ಸೆಟ್ ಅದ ಓಪನ್ ಸೆಟ್ ಸ್ಕ್ರೂ ಪಾಡು ಅದಂಜ ಸ್ಟೋನ್ ತರಡೆ ಓಪನ್ ಸೆಟ್ಟಿಂಗ್ ಕ್ಲೋಸ್ ಸೆಟ್ಟಿಂಗ್ ಒಂದು ಜಾಗದ ಒಂದು ಜಾಗ
ಫ್ರೆಂಡ್ಸ್ ಆಭರಣ ಜ್ಯುವೆಲರಿ ಅವರ ಡೈಮಂಡ್ ಶೋರೂಮ್ನಲ್ಲಿ ಡೈಮಂಡ್ ಜ್ಯುವೆಲರಿ ಸೆಲೆಕ್ಷನ್ ಅಂತೂ ಎಕ್ಸಲೆಂಟ್ ಆಗಿದೆ. ನಮಗಂತೂ ತುಂಬ ಖುಷಿಯಾಗಿದೆ. ನಿಮಗೆಲ್ಲಾದರೂ ಡೈಮಂಡ್ ಜ್ಯುವೆಲರಿ ತಗೊಳ್ಬೇಕು ಅಂತ ಇದ್ದರೆ ಒಮ್ಮೆ ನೀವು ಆಭರಣದವರ ಡೈಮಂಡ್ ಶೋರೂಮಿಗೆ ವಿಸಿಟ್ ಮಾಡಿ, ಖಂಡಿತ ನಿಮಗೆ ಇಷ್ಟ ಆಗ್ತದೆ ಅಂತ ಹೇಳ್ತೇನೆ. ಟೀ ಕುಡಿಯಿರಿ ಅಂತ ಹೇಳಿದ್ರು ಕಳಿಸಿದ್ರು. ಕನ್ಫ್ಯೂಷನ್ ಆಗಿದೆ ಅಂತ. ಹೌದು, ಕನ್ಫ್ಯೂಷನ್ ಆಗಿದೆಯಾ? ಅದಕ್ಕೆ ಅವರು ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ನೀವು ಎರಡು ತಗೊಳ್ಳಿ. ಅಲ್ಲ, ಎರಡು ತಗೊಳ್ಳೋ ಮಗನ ಮದುವೆ ಟೈಮಲ್ಲಿ ಎರಡು ತಗೊಳ್ಳೋ. ಮಗ ಮದುವೆಯಲ್ಲಿ, ಮಗನ ಮದುವೆಯಲ್ಲಿ ಯಾವುದೆಲ್ಲ ಎರಡೆರಡು ತಗೊಂಡು ಹಾಕೊಳ್ಳೋ. ಮತ್ತು ನಿಮಗೆ ಈಗ ಶಾಪಿಂಗ್ ಎಲ್ಲ ಮಾಡಿದ್ದೇವಲ್ಲ, ಹೇಗನ್ಸಿತ್ತು ನಿಮಗೆ ಆಭರಣದ್ದು ಸರ್ವಿಸ್ ಎಲ್ಲ? ಆಭರಣದಲ್ಲಿ ನಾವೀಗ 35 ವರ್ಷ ಆಯ್ತಂತ ಕಸ್ಟಮರ್ ಆಭರಣದಲ್ಲಿ. ಹಾಂ, ನಾವು ಬಂದರೆ ಒಳ್ಳೆ ನಮಗೊಂದು ಒಳ್ಳೆ ಸರ್ವೀಸು, ಒಳ್ಳೆ ವ್ಯವಸ್ಥೆ, ಊಟ ಉಪಚಾರ ಎಲ್ಲ ಆಭರಣದಲ್ಲಿ ಮುಂಚೆಲಿಂದ ನಾವು ಮಾಡ್ತಾ ಇದ್ದಾರೆ. ಹಾಂ, ಆಗ್ಲಿಕ್ಕೆ ಹೋಗಿ ಭಾರಿ ಖುಷಿ ನಮಗೆ ಆಭರಣ ಶೋರೂಮ್ ಬರೋದು ಅಂತ ಹೇಳಿದ್ರೆ ಭಾರಿ ಖುಷಿ ಅಲ್ವಾ? ನಾವು ಫ್ಯಾಮಿಲಿ ಎಲ್ಲ ಇಲ್ಲೇ ಬರುದು ಹೆಚ್ಚಾಗಿ. ಎಲ್ಲ ನಮ್ಮ ಫ್ಯಾಮಿಲಿ ಫುಲ್ 35 ವರ್ಷದಿಂದ ಇಲ್ಲೇ ನಾವು ಎಂತ ಸಣ್ಣ ವಸ್ತು ತಗೊಳ್ಳೋದಿದ್ರು ಆಭರಣಕ್ಕೆ ಬರೋದು ಅಲ್ವಾ? ನಮ್ಮ ಫ್ರೆಂಡ್ ಸರ್ಕಲ್ ತುಂಬಾ ಜನ ಇದ್ದಾರೆ ನಮ್ಮ ಜ್ಯುವೆಲರ್ಸ್ ಅವರೆಲ್ಲ. ಅದು ನಾವು ಬರುದು ಮಾತ್ರ ಆಭರಣಕ್ಕೆ. ಅದೇನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಮುಂಚೆಯಿಂದ. ನಮ್ಮ ಓನರ್ ಸಹ ಸಿಕ್ಕಿದ್ರಲ್ಲ ಈಗ, ಮಾತಾಡ್ಸಿದ್ರಲ್ಲ ಈಗ. ಹೌದು. ಏನು ಸಾಕಾಯ್ತಾ ನಿಂಗೆ? ನಾನು ಬಂದದ್ದು ನಂಗೆ ಎಂತದ್ದು ಸಿಕ್ತು ಅಂತ ಹೇಳಿ. ನಿಂಗೆ ಎಂತ ಸಿಗುದು? ನಂಗೆ ಎಂತ ಇಲ್ಲ. ನಂಗೆ ಮದುವೆಗೆ ತೆಗೆದು ಕೊಡುವ ಆಯ್ತಾ? ಮದುವೆಗೆ ನೀನು ತೆಗೆದು ಕೊಡ್ಬೇಕು ನನಗೆ ಡೈಮಂಡ್. ಅದು ಆಗ್ತದೆ ತೆಗೆಸಿಕೊಡು ನಿಮ್ಗೆ. ಅಂಕಲ್ ತಗೊಂಡದ ಸರ್ಪ್ರೈಸ್ ಎಲ್ಲರಿಗೆ. ಸರ್ಪ್ರೈಸ್ ಅಲ್ಲ, ಯಾವಾಗ ರಿವೀಲ್ ಆಗ್ತದೆ ನೋಡ್ಬೇಕು ಅಲ್ವಾ? ಸ್ಪೆಷಲ್ ಡೇಗೆ ಹಾಕಿ ನಾನು ರಿವೀಲ್ ಮಾಡುವ ಅಂತೇಳಿ. ಸ್ಪೆಷಲ್ ಡೇ ದಿನನೇ ನೋಡ್ಬೇಕು ಎಲ್ಲರೂ. ಅದು ಸ್ವಲ್ಪ ತಗೊಳ್ಬೇಕಲ್ಲ, ಉಂಟು. ಮತ್ತೆ ಬರುವ ನೆಕ್ಸ್ಟ್ ದಿನ ಉಂಟಲ್ಲ, ಬರ್ತೀನಿ. ಮತ್ತೆ ನನಗೆ ನನ್ನ ತಂಗಿ ಒಂದು ಗಿಫ್ಟ್ ಕೊಟ್ಲು ಇವತ್ತು, ಕಾಲು ಚೈನು. ಖುಷಿ ಆಯ್ತು. ಹೌದಾ? ಹೀಗೆ ಮಸ್ತ್ ಕೊಡುವಾಗ ಆಗ್ಲಿ ಅವಳಿಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸರಿ ಸರಿ ಇದು ಕಾಫಿ. ಕಾಫಿ ಕಾಫಿ ಕುಡಿಯಾ? ಸ್ಪೆಷಲ್ ಟ್ರೀಟ್ ನಿಮಗೆ. ನನಗೆ ಆಭರಣಗಳು ಕೊಟ್ಟು ನನ್ಗೆ ಎಂತೆಲ್ಲ ಹೇಳಿದೆ ಅಲ್ಲ, ಅದಕ್ಕೆ ನಿಮ್ಗೆ ಅವರಿಗೆ ಟೀ ತಂದು ಕೊಟ್ಟು. ಕ್ರೇಜ್ ಉಂಟಾಯ್ತಾ? ಹೌದಾ? ಟೀ ಮಾತ್ರ ಅಂದ್ರೆ ಟೀ. ಕಾಸ್ಕೋರಿನ ಟೆನ್ಷನ್ ಅಲ್ವಾ? ಓಯ್, ಹಣ ಕೊಟ್ಟೆಲ್ಲ ಫುಲ್ ಟೆನ್ಷನ್ ಅಲ್ಲಿ ಇದ್ರೆ ಅದಕ್ಕೆ ಚಹಾ ಕುಡ್ದು ಸ್ವಲ್ಪ ಫ್ರೀ ಆಯ್ತು. ಕಿಶೆ ಎಲ್ಲ ಖಾಲಿ ಆಯ್ತು ಅಂತೇಳಿ ಸ್ವಲ್ಪ ದೇವ್ರದಾಯ್ತು ಕಿಸೆ ಖಾಲಿ ಇಡ್ಲಿದಿಲ್ಲ ನಾನು. ಯಾವಾಗ ಕಿಸೆ ಖಾಲಿ ಇಟ್ಟಿದ್ದಿಲ್ಲ ನಾನು. ಅಲ್ಲ, ನಾನು ಎಣಿಸಿದ್ದು ನೀವು ಎಣಿಸಿದಕ್ಕಿಂತ ಬಜೆಟ್ ದೊಡ್ಡದಾಯ್ತಲ್ವಾ, ಹಾಗೆ ಸ್ವಲ್ಪ ಟೆನ್ಷನ್ ಆಗಿ ಚಹಾ ಕುಡಿದು ರಿಲ್ಯಾಕ್ಸ್ ಆಗ್ತಿದ್ದೀರಾ ಕೇಳಿದ್ದು. ಒಂದು ಸಿಸ್ಟಮ್ ನೀನು ಬರುವಾಗ ಸಣ್ಣ ಬಜೆಟ್ ಅಲ್ಲಿ ಇರ್ತೀಯಲ್ಲ, ಅದು ದೇವ್ರು ನಮಗೆ ದೊಡ್ಡ ಬಜೆಟ್ ಕೊಡ್ತಾರೆ. ಹಾಗೆಯಾ? ನನ್ನ ಎಕ್ಸ್ಪೆಕ್ಟೇಷನ್ ಸಣ್ಣದಿರ್ತದೆ. ಹಾಗೆ ನಿಮ್ಗೆ ಖುಷಿ ಅಲ್ಲ? ಕೆಲವರು ಹೆಂಡತಿ ಹೇಳ್ತಾರೆ ಇಷ್ಟರದ್ದು ಕೊಡಿ, ಇಷ್ಟರದ್ದು ಇದು ಬೇಕು ಅದು ಬೇಕು ಅಂತೇಳಿ ಅಲ್ವಾ? ಅದಕ್ಕೆ ನೀವು ಸರಿ ಸರಿ, ಅದು ಸರಿ. ದೊಡ್ಡದಲ್ಲಿ ಬಂದ್ರೆ ಮತ್ತೆ ನಮಗೆ ನಿರಾಸೆ ಆಗ್ತದೆ. ಹೌದು, ಸಣ್ಣದ ಅವರು ಆಮೇಲೆ ಹತ್ರ ಕೇಳಿ ಟೀ ಮಾಡಿದ್ರೆ ರೆಸಿಪಿ ಹೇಗೆ ಅಂತ ಹೇಳಿ. ಮತ್ತೆ ಮನೇಲಿ ಎಸೆ ಮಾಡ್ಬೋದು ಹೀಗೆ ಟೀ. ಇಲ್ಲ, ಅದಕ್ಕೆ ಇದು ಹಾಕಿದಾರ ಸ್ವಲ್ಪ ಏಲಕ್ಕಿ ಎಲ್ಲ. ಸಿರಮನ್. ಹೌದು, ಅದೇ ಹಾಕಿ ಮಾಡ್ಬೇಕು, ಒಳ್ಳೆ ಆಗ್ತದೆ. ಕುಡಿಯಾ? ಎಷ್ಟೊತ್ತು? ಲಾಸ್ಟ್ ಸ್ವಲ್ಪ 2 ಸಿಪ್ ಉಂಟು. 2 ಸಿಪ್ ಉಂಟು. ಮತ್ತೆ ಈಗ ನೀನು ಇದು ಹಾಕಿದ್ದೆಲ್ಲ ಕಿವಿಗೆ ನೋಡಿ, ಸಾಬಣ್ಣ ಮಾಡೋದಲ್ಲ ಡೈಮಂಡ್. ಹೌದು, ನೋಡ ತೋರ್ಸು. ಸ್ಟೈಲ್ ಮಾರಾಯ ನೀನು. ಇನ್ನೊಂದು ಕಿವಿ ಚುಚ್ಚು ಸ್ಟೈಲ್ ಆಗ್ಬೇಕು ಅಲ್ಲ, ಇನ್ನೊಂದು ಕಿವಿಗೆ ಚುಚ್ಚು. ಇನ್ನೊಂದು ಕಿವಿ ತಕೊಳ್ಳೋದು ಇಲ್ಲಿ.
ಫ್ರೆಂಡ್ಸ್, ನಮ್ಮದು ಇವತ್ತಿದು ಶಾಪಿಂಗ್ ಆಯಿತು. ಗೋಲ್ಡ್ ತಗೊಂಡವ, ಡೈಮಂಡ್ ತಗೊಂಡವ ಅಂತೇಳಿ ನಿಮಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ. ಯಾಕಂದರೆ ನನ್ನದೊಂದು ಸ್ಪೆಷಲ್ ಡೇ ಉಂಟು. ಆ ಡೇಗೆ ನಾನು ವೇರ್ ಮಾಡಿ ನನ್ನ ಹಸ್ಬೆಂಡ್ ಏನು ಗಿಫ್ಟ್ ಕೊಟ್ಟಿದ್ದಾರೆ ಅಂತೇಳಿ ತೋರಿಸ್ತೇನೆ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಧನ್ಯವಾದಗಳು.